ಆದರೂ ಓಕೆ. ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವರಲ್ಲ, ನಿನ್ನ ನಡುವೆ ಎಂಬುದು ಜ್ಞಾನರತ್ನಗಳು. ಮುಂಜಾನೆ ನಿಯೋಜಿತ 10 ಗಂಟೆಗೆ ಪ್ರಾರಂಭವಾಗಬೇಕಾಗಿದ್ದ ಕಾರ್ಯಕ್ರಮ 11:10ರಿಂದ ನಿರಂತರವಾಗಿ 3 ಗಂಟೆವರೆಗೆ ನಡೆದುಕೊಂಡು ಬಂದಂಥ ಚಾರಿತ್ರಿಕ, ಹೃದಯಸ್ಪರ್ಶಿ, ಭಾವನಾತ್ಮಕ, ಸುವರ್ಣ ಅಕ್ಷರಗಳಿಂದ ಬರೆದಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹಿರಿಯರು, ಪ್ರತಿಭಾನ್ವಿತರು, ಇಡೀ ಶಿಕ್ಷಕ ವೃತ್ತಿಗೆ ಮಾರ್ಗದರ್ಶನವನ್ನು ಮಾಡತಕ್ಕಂಥವರು, ನಮ್ಮೆಲ್ಲರ ನೆಚ್ಚಿನ ಗುರುದೇವಿ ಮೇಡಮ್ ಅವರೇ, ಹಾಗೂ ವೇದಿಕೆಯನ್ನು ಆಸೀನರಾದಂಥ ತಮ್ಮೆಲ್ಲರ ಗೌರವಾನ್ವಿತ ಗುರುವೃಂದ, ಬಹುಶಃ ಸರ್ ಅವರು ಹಳ್ಳಿಕೆರೆ ಸರ್ ಒಬ್ಬರ ಜೊತೆ ಅಷ್ಟೇ ಕೆಲಸ ಮಾಡಿಲ್ಲ. ಹಳ್ಳಿಕೆರೆ ಸರ್ ಅಷ್ಟು ಹೊರತುಪಡಿಸಿದರೆ ಉಳಿದ ಬಹುತೇಕ ವೇದಿಕೆ ಮೇಲೆ ಯಾರಿದ್ದಾರೆ ಇವರೆಲ್ಲರೂ ನನ್ನ ಮಾಜಿ ಸಹೋದ್ಯೋಗಿಗಳು. ಇವರೆಲ್ಲರ ಜೊತೆಗೆ ನಾವು ಹಲವಾರು ಸಂದರ್ಭದಲ್ಲಿ ಹಲವಾರು ವರ್ಷಗಳ ಜೊತೆಗೆ ಕೆಲಸ ಮಾಡಿದ್ವಿ. ಭಾಳಷ್ಟು ಸಲ ನೋಡ್ತೀವಿ ನಾವು, ಇತ್ತೀಚೆಗೆ ರ್ಯಾಲಿಗಳಾಗ್ತದೆ, ನಾಯಕರ ಮೇಲೆ ಹೂಮಾಲೆಯನ್ನು ಹರಿಸ್ತಿರ್ತಾರೆ. ಬಹುಶಃ ಆ ನಾಯಕರ ಹೂಮಾಲೆಯನ್ನು ಹಾರಿಸುವುದಕ್ಕಿಂತಲೂ ಒಬ್ಬ ಶಿಕ್ಷಕನಿಗೆ ಹೂಮಾಲೆ ಹಾಕಿ ನೀವು ಗೌರವಿಸಿದ್ರಲ್ಲ, ಆ ನಾಯಕರ ಹೂಮಾಲೆಗಿಂತಲೂ ಚಾರಿತ್ರಿಕ ಸಾರ್ವಕಾಲಿಕ ಅಭಿನಂದನಾರ್ಹ ವಿದ್ಯಾರ್ಥಿಗಳಿಗೆ. ಅಲ್ಲಂ ಪ್ರಭುದೇವರು ಭಾಳ ವರ್ಷಗಳ ಹಿಂದೆ ಹೇಳಿದರು, ಮೇಡಮ್ರು ಭಾಳ ಚೆನ್ನಾಗಿ ಹೇಳಿದರು. ಮೇಡಮ್ರ ಮುಂದೆ ನಾವೇನೂ ಅಲ್ಲ, ಮೇಡಮ್ರು ಮಾತನಾಡಿದ್ರೆ ಮುಗೀತು. ಸಿದ್ದೇಶ್ವರ ಹಬ್ಬಗಳು ಮಾತನಾಡಿದ ಮೇಲೆ ಅವ್ರ ಗುರು ಮಲ್ಲಿಕಾರ್ಜುನ ಹಬ್ಬಗಳು ಎಂದೋ ಮಾತನಾಡ್ತಿದ್ದಿಲ್ಲ. ಯಾಕಂದ್ರೆ ಅಷ್ಟು ಅದ್ಭುತ ನಾವು ಈ ಭೂಮಿ ಮೇಲೆ ನಡೆದಾಡುವ ದೇವರು, ಜೀವಂತ ದೇವರು ಸಿದ್ದೇಶ್ವರ ಹಬ್ಬಗಳು. ಅವ್ರನ್ನ ಮೂರ್ತಿ ಮಾಡಿದವರೇ ಮಲ್ಲಿಕಾರ್ಜುನ ಹಬ್ಬಗಳು. ಅವರೆಲ್ಲ ಬಹುತೇಕ ನಮ್ಮ ಕೃಷ್ಣಾ ನದಿ ದಂಡೆ ಮೇಲೆ ಬಹುತೇಕ 50 ವರ್ಷಗಳ ಹಿಂದಿನ ಮೇಲೆ ಮೊಟ್ಟಮಾಡಿನಂತರ ಬಂದಂಥವ್ರು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಹೇಳ್ಕೊಂಡು ಬಂದಂಥವ್ರು. ಸಿದ್ದೇಶ್ವರ ಹಬ್ಬಗಳು ಬಹುತೇಕ ಮಾತನಾಡಿದ ಮೇಲೆ, ಯಾಕಂದ್ರೆ ಬಹುಶಃ ಇನ್ಮೇಲೆ ನಾವು ಕಂಡಿಡಿದಂಥ ವಿದ್ವಾಂಸ ಅಂತ ಭಾಳ ಹಾಸ್ಯಾಸ್ಪದ. ನಾವು ಪ್ರಾಣೇಶ್ವರ ಭಾಷೆನೆಲ್ಲ ಕೇಳಿದ್ದೀವಿ ನೀವು ಬಹಳಷ್ಟು ಸಲ. ಹಾಸ್ಯ ಪ್ರಜ್ಞೆಯಲ್ಲಿ ಅದ್ಭುತವಾದ ವಿಚಾರಗಳನ್ನ ವಾಸ್ತವಿಕ ನೆಲೆಗಟ್ಟಿನ ಮೇಲೆ ಬಹುಶಃ ಸುಮಾರು 5 ಗಂಟೆಗಳ ಕಾಲ, ಹೆಚ್ಚು ಕಡಿಮೆ 4 ಗಂಟೆಗಳ ಕಾಲ ಅವರು ಇಲ್ಲಿ ಕುಳಿತುಕೊಂಡ್ರು. ಮತ್ತು ನನಗಾಗಿ 1 ಗಂಟೆ ಹೆಚ್ಚಿಗೆ ವ್ಯಯ ಮಾಡಬೇಕಾಗ್ತದೆ. ಯಾಕಂದ್ರೆ ನಂಗೆ ಭಾಳ ಇವತ್ತು ನೀವು PUC ಓದುವಾಗ ಬಹುಶಃ 1-2 ಪರೀಕ್ಷೆಗಳಿದ್ದೀವಿ ರೀ. ಈಗ 3 ಪರೀಕ್ಷೆ, 3 ಸಲ ಬೆಂಗಳೂರು ಹೋಗ್ಬೇಕು. ನಾವು 3 ಸಲ ಮೌಲ್ಯಮಾಪನ ಮಾಡ್ಬೇಕು. ಟೈಪ್ರೆ ಮೆಮೊ. ಅದಕ್ಕೆ ರಮೇಶ್ ಅಕ್ಕಿ ಸರ್ ಭಾಳ ಗಂಟೆ ಬಿದ್ದರು. ಭಾಳ ಸಲ ಬಂದರು ನಮ್ಗೆ, ಸರ್ ನಂಗೆ ಇದು ಮಾಡಿರಿ. ಆಯ್ತಪ್ಪ, ಮಾಡಿಸ್ಕೊಡ್ತೀವಿ, ಆಯ್ತು ರೀ, ವ್ಯವಸ್ಥೆ ಮಾಡ್ತೀನಿ. ಆದರೆ ಇವತ್ತಿದ್ದಂಗೆ ನಾವು ರಾತ್ರಿ ಇರ್ತೇವೆ ಅನ್ನೋ ಕೇಳಕ್ಕಾಗಲ್ಲ ಪರಿಸ್ಥಿತಿ. ಯಾಕಂದ್ರೆ ನಮ್ಮ ಡೈರೆಕ್ಟರ್ದಿಂದ ಬೋರ್ಡ್ದಿಂದ ನಮಗೆ ಬರ್ತಿರ್ತಾವೆ ಮೆಸೇಜ್. ನಮ್ಮ ಡಿಡಿ ಅವ ಹೆಚ್ಚಿನ ಗಂಡು ನಮ್ಮ ಏನೋ ಮಾತು ಬೇರೆ ಬೇರೆ ಅದಾರಲ್ಲ, ದಿನ ಮೆಸೇಜ್ ಹಾಕೋರು. ಇದೇನು ಟೆಕ್ನಾಲಜಿ ಬಂದೈತೆ ಅಲ್ರಿ, ಇವಾಗ ನೌಕರಿ ಮಾಡೋದು ಅಷ್ಟು ಸರಳವಾಗಿ ಬರೋದೇ ಇಲ್ಲ. ಪಾಪ ಅವ್ರಿಗೆ ಹೇಳಿದ ಏನೇನೋ ಭಾಳ ಪ್ರಯತ್ನ ಮಾಡಿದರು. 3 ತಿಂಗಳು ಸುಮಾರು ಒಂದು 7-10 ಸಲ ಪ್ರಯತ್ನ ಮಾಡಿ ನನ್ನ ಕಡೆ ಬಂದರು. ಆಯಿತು, ನಾನು ಸಾಧ್ಯ ಆದಷ್ಟು ಮಾಡ್ತೀನಿ. ಮತ್ತೊಂದು ನೋವು ನಂಗೆ ಪ್ರಾರಂಭ ಆಯಿತು. ನಮ್ಗೆ ಗೊತ್ತೇ ಇರಲಿಲ್ಲ, 18ರಲ್ಲಿ ಚೇರ್ಮನ್ ಕಾರ್ಯಕ್ರಮ ಇದೇ ಗ್ರೌಂಡ್ದಲ್ಲಿ ಆಗ್ತದೆ, ಊಟ ಇಲ್ಲೇ ಆಗ್ತದೆ ಅಂದರು. ಮತ್ತೆ ಟೆನ್ಷನ್ ಪ್ರಾರಂಭ. ಇನ್ನೇನು ಹೇಳೋದಪ್ಪ ಇವರಿಗೆ ಅಂತೇಳಿ ಅದು ಸುದೈವ ಅದು ಕಾರ್ಯಕ್ರಮ ಮತ್ತೆ ಜೀರಿಗೆ ಹೋಗಿಸಿಟ್ಟ JNMC ಹೋಯಿತು. ಆದ್ದರಿಂದ ಯಾಕಂದ್ರೆ ಕೆಲವೊಂದು ಆಡಳಿತಾತ್ಮಕ ತೊಂದರೆ ಇರ್ತದೆ ರೀ. ಅದರ ನಡುವೆ ನಾವು ಬರ್ತೀವಿ. ಮೇಡಮ್ನ 1 ಗಂಟೆ ಕಾಲ ನಾನು ಅನಿವಾರ್ಯವಾಗಿ ನೀನು ಬೆಂಗಳೂರಲ್ಲಿ 5:30 ಗಂಟೆಗೆ ನಾನು DC ವರ್ಕ್ ಮೌಲ್ಯಮಾಪನ ಮುಗಿದಾಗ ಏನೋ ಅಕ್ಕಿಲಿ ಮುಗಿತದ ನಿನ್ನೆ ನಿಮ್ಮ ಸುಯೋಗಿ ಬಂದಿದ್ರು ಜಾವರು ಸರ್. ಪಾಪ ನನಗಾಗಿ ಅವ್ರು ತುಂಬ ಮಳೆಯಿಂದ ತೋರಿಸ್ಕೊಂಡು ಮಾಡಿ ನೀನು ಯಾವುದೇ ಪರಿಸ್ಥಿತಿಯಲ್ಲಿ, ಯಾಕಂದ್ರೆ ಇನ್ನೊಂದು ಫೈಲ್ ನಾವು PUC ಸುಮಾರು ಬೋರ್ಡ್ಗೆ ಹೋಗಿ ಅದನ್ನು ಮೂವ್ಮೆಂಟ್ ಮಾಡಬೇಕಾಗಿತ್ತು. ಆದರೆ ಬಹಳ ಸಲ ಬಂದಿದ್ರು. ಅವ್ರ ಕಷ್ಟ, ಅವರ ಅರಿವು, ಅವರ ಲವಲವಿಕೆ ನೋಡಿದ್ರೆ
ಯಾವ ಕಾರಣಕ್ಕೂ ಕಾರ್ಯಕ್ರಮವನ್ನು ತಪ್ಪಿಸಬಾರ್ದು ಅನ್ನೋ ಕಾರಣ ನಾವು ರಾತ್ರಿ ಎಷ್ಟೇ ತಡವಾಗಿ ಆದರೂ ಕಾರ್ಯಕ್ರಮ ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಗುರುದೇವಿ ಮಗಳಿಗೆ ನಾನು ವಿಶೇಷ ನನ್ನ ನೋವನ್ನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಯಾಕೆ ಬೆಂಗಳೂರಿನಲ್ಲಿ ಭಾಳ ಮಳೆ ಆಗ್ತದೆ. ನಿನ್ನೆ 7:30 ಪ್ರಾರಂಭ ಅದು 9 ಗಂಟೆ ಬೆಳಬೇಕಾದ ಬೇರೆ ರಸ 11 ಗಂಟೆಗೆ ಬಿಟ್ಟ. ನಾವು ಮೆಜೆಸ್ಟಿಕ್ನಿಂದ ಆನಂದರಾವ್ ಸರ್ಕಾರದಿಂದ ಹೋಗ್ಲಿಕ್ಕೆ ಆಗಲಿಲ್ಲ. ತುಂಬ ಕಷ್ಟಪಟ್ಟು ಮುಂಜಾನೆ 10:10ಕ್ಕೆ ಈಗ ಬಂದ ಬಸ್ಸು. ಆದ್ದರಿಂದ ಸ್ವಲ್ಪ ನಮಗೆಲ್ಲ 1 ಗಂಟೆ ತಡ ಆಗಿದ್ದರೆ ಅದಕ್ಕೆ ನಾನು ನೋವನ್ನು ವಿಷಾದ ವ್ಯಕ್ತಪಡಿಸ್ತೀನಿ. ಭಾಳ ಪ್ರತಿಭೆಗಳಿದ್ದೀರಿ. ನಿಮ್ಮ ಅನ್ಕೊಂಡ್ರೆ ನನಗೂ ಹೊಟ್ಟಿಗೆ ಚಾಕ್ತದೆ. ಯಾಕಂದರೆ ನನ್ನ ವಿದ್ಯಾರ್ಥಿಗಳು ಯಾಕಂದ್ರೆ ನಾನು ಸೇವೆ ಪ್ರಾರಂಭ ಮಾಡಿದ್ದು 1993ರಲ್ಲಿ ಅಂಕ್ಲಿಯಲ್ಲಿ ಶಾರದಾದೇವಿ ಪದವಿ ಪೂರ್ವ. ನಿಮ್ಮ ಸಮಾನ ಮನಸ್ಕರು ವಿದ್ಯಾರ್ಥಿಗಳು ನನಗೆ ಭಾಳಷ್ಟು ಕಡೆ ಹೋದಾಗ ಇನ್ನು ನನ್ನ ಸೇವೆ ಉಳಿದಿರೋದು 11 ತಿಂಗಳ 11 ದಿವಸ ಮುಗಿತು ಇಲ್ಲಿಗೆ. ಯಾಕಂದ್ರೆ ಸುವರ್ಣ ಯುಗದ ಕೊನೆಯ ಹಂತದಲ್ಲಿ ಇವರೆಲ್ಲ ರಿಟೈರ್ಡ್ ಆದರು. KK ಸಂಸ್ಥೆ ಸುವರ್ಣ ಯುಗದ ಕೊನೆಯ ಹಂತವು ಅವ್ರಿಗೆ ಗೊತ್ತದ. ಆಮೇಲೆ ಅದರ ಕೊನೆಗೆ ನಾವು ಬಂದೇವಿ. ಇನ್ನು 11 ತಿಂಗಳದೆ ಇದನ್ನು ಯಶಸ್ವಿಯಾಗಿ ನಾ ಭಾಳಷ್ಟು ಸಲ ನನಗೆ ಪ್ರಾಚಾರ್ಯ ಸಭೆಯಲ್ಲಿ ಕೇಳ್ತಿದ್ರು, ಏನೋ ನಿಮ್ಮ ಜಯ ಕಾಲದ ಬರೀ ಹಳ್ಳಿ ಹುಡುಗರು ಏನು ಮಾಡ್ತೀರಿ ನೀವು ಸಿಟ್ಯಾಗ ಹಾಕೊಂಡ್ರ ಕೂದ್ರಿ, ಯಾಕೆ ನೀವು ಹಳ್ಳಿ ಹುಡುಗರು ತಗೋತೀರಿ? ಆದ್ರೆ ಒಂದು ಮಾತನ್ನು ಹೇಳ್ತೀನಿ, ಇವತ್ತು ನೀವು ಓದಿದಂಥ ಸಂಸ್ಥೆ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಒಬ್ಬ ಹುಡುಗಿ ಕರ್ನಾಟಕ ರಾಜ್ಯಕ್ಕೆ ಕಾಮರ್ಸಲ್ಲಿ 9ನೇ ರ್ಯಾಂಕ್ ಬಂದಿದ್ದ. BA ಪದವಿ ಪೂರ್ವ ಮಹಾವಿದ್ಯಾಲಯ ಇವತ್ತು ರಾಜ್ಯ ಮಟ್ಟದ ರ್ಯಾಂಕ್ಗಳ ಆಯ್ಕೆ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆ. ಆದ್ದರಿಂದ ಬಹುತೇಕವಾಗಿ ಇವತ್ತು ನಾವು ಗುಣಾತ್ಮಕವಾದ ಶಿಕ್ಷಣ ಏನು ಕೊಡಬೇಕಾಗಿದೆ, ಆ ಗುಣಾತ್ಮಕವಾದ ಶಿಕ್ಷಣದಲ್ಲಿ ಯಾವುದೇ ಕೊರತೆ ಆಗಿಲ್ಲ. ಸಂಸ್ಕಾರಗಳ ಬಗ್ಗೆ ಬಹಳಷ್ಟು ಚೆನ್ನಾಗಿ ಮಾತನಾಡಿದಿರಿ. ಯಾಕಂದ್ರೆ ರಾಧಾಕೃಷ್ಣರು ಒಂದು ಮಾತನ್ನು ಹೇಳ್ತಿದ್ರು, ಮನುಷ್ಯ ಏನೆಲ್ಲ ಕಲಿತ ಸರ್ ಒಂದು ನಿಮಿಷ ಮಾಡೋಣ, ಏನೂ ಲೇಟ್ ಆಗಿದೆ. ಬಹಳ ಅದ್ಭುತ ಕಾರ್ಯಕ್ರಮ, ಅದಕ್ಕೆ ಬಹಳ ಹೃದಯಸ್ಪರ್ಶಿ ಕಾರ್ಯಕ್ರಮ. ಸಂಸ್ಕಾರ ಸೃಜನಶೀಲ ಮನಸ್ಸನ್ನು ನಿರ್ಮಾಣ ಮಾಡುತ್ತದೆ. ನಾ ಸಮಾಜಶಾಸ್ತ್ರ ಬೋಧನೆ ಮಾಡ್ತೀನಿ. ನನ್ನ ಸಾಮಾಜಿಕ ವಿಷಯಗಳನ್ನೇ ನೀವು ಹೇಳಿದ್ರಿ. ನಾ ಅದ್ರ ಮೇಲೆ ಸುಮಾರು 33 ವರ್ಷಗಳ ಕಾಲ ನನ್ನ ವಿದ್ಯಾರ್ಥಿಗಳಿಗೆ ಮಾಡಿದ್ದೀನಿ. ನನ್ನ ಮಾದರಿ ಮತ್ತು ಶ್ರೇಷ್ಠ ಶಿಕ್ಷಕ ಅಂದರೆ ಪ್ರೊಫೆಸರ್ ಅನಿಲ್ ಮೂಡಬಿದ್ರಿ, ಕರ್ನಾಟಕ ವಿಶ್ವವಿದ್ಯಾಲಯದ 91ರಲ್ಲಿ ನಾವು ಹೊರಬರುವಾಗ ಸಮಾಜಶಾಸ್ತ್ರವನ್ನು ಇಷ್ಟಾಗೂ ಕಲಿಸಬಹುದೇ ಎಂಬುದು ಅದ್ಭುತವಾದ ಶಿಕ್ಷಕ ಯಾರಾದರೂ ಇದ್ದರೆ ಗೌರ್ಮೆಂಟ್ ಪ್ರೊಫೆಸರ್ ಅನಿಲ್ ಮೂಡಬಿದ್ರಿ ಸರ್. ಯಾಕಂದರೆ ನಾವು ಕರ್ನಾಟಕ ಯೂನಿವರ್ಸಿಟಿ ಕೂಡ ಅಲ್ಲಿಂದ ಬಂದಿದ್ದೀವಿ. ನೋಡುವಾಗ ಯಾಕೆ ಸೃಜನಶೀಲ ಮನಸ್ಸು ಇದ್ದರೆ ವ್ಯಕ್ತಿಯಲ್ಲೇ ಹೋಗಿ ಸೃಜನಶೀಲತೆಯನ್ನು ವ್ಯಕ್ತಪಡಿಸ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಈ ಕರ್ನಾಟಕ ಕಂಡ ಅದ್ಭುತ ವರ್ಣರಂಜಿತ ಮುಖ್ಯಮಂತ್ರಿ ಒಬ್ಬರಿದ್ದರು, ಗುಂಡ್ರಾವ್ ಅಂತೇಳಿ ಕೇಳಿರ್ಬೋದು ನೀವು. ಆರ್ ಗುಂಡ್ರಾವ್ ಒಂದ್ಸಲ ಪ್ಯಾಲೇಸ್ ರೋಡಲ್ಲಿ ಹೋಗ್ತಿದ್ರು. ಅಂದ್ರೆ ನನಗೆ ಈ ಘಟನೆ ನಿಮ್ಮ ಸಂದರ್ಭಕ್ಕೆ ನೋಡಿ ನೆನಪ. ಗುಂಡ್ರಾವ್ ಮುಖ್ಯಮಂತ್ರಿ ಹೋಗುವಾಗ ಸಡನ್ ಆಗಿ ಕಾರ್ ನಿಲ್ಲಿಸಿದ್ರು. ಡ್ರೈವರ್ ಗ್ಯಾಸ್ ತಡೆಯುವ ಸೈಡ್ ತಗೊಂಡು ಒಬ್ಬ ಕೋಟ್ ತೊಟ್ಟು ಒಬ್ಬ ಮೇಸ್ಟ್ರು ರೀತಿ ಛತ್ರಿ ಹಿಡ್ಕೊಂಡು ಹೊಂಟಿದ್ದ. ಗುಂಡ್ರಾವ್ ಸೀದಾ ಹೋದವ್ರನ್ನೇ ಅವ್ರ ಮೆಸ್ಟ್ರು ಕಾಲು ಬಿಟ್ಟರು. ಹೋಗಿ ಕಣಸಾಲ ಮೆಸ್ಟ್ರು, ಸರ್ ನಾ ಸುಮಾರುಪೇಟೆಯಲ್ಲಿ ನನಗೆ ಕಳಿಸಿದ್ರಿ, ನಾನು ನಿಮ್ಮ ಶಿಷ್ಯ ಅಂತೇಳಿ. ನೋಡಿ, ಗುಂಡ್ರಾವರು ಕರ್ನಾಟಕದ ರಾಜಕೀಯ ಇರಲಿ ವರ್ಣರಂಜಿತ ಮುಖ್ಯಮಂತ್ರಿ, ಆದರೆ ಒಬ್ಬ ಶಿಕ್ಷಕನ ಬಗ್ಗೆ ಗುಂಡ್ರಾಯರಂತ ಒಬ್ಬ ಮುಖ್ಯಮಂತ್ರಿ ಇರಲಿ ಅಂತ ಸೃಜನಶೀಲ ಮನಸ್ಸು ಇತ್ತು ಎಂಬುದನ್ನು ನಾವು ಅದನ್ನು ಹೇಳ್ಬೋದು. ಪ್ರೊಫೆಸರ್ BK ಚಂದ್ರಶೇಖರ್ ಅಂತೇಳಿ ಶಿಕ್ಷಣ ಮಂತ್ರಿನೇ ಇದ್ದರು. ಅವರು ಒಂದ್ಸಲ ಹೇಳ್ತಿದ್ರು, ಹೊರಟಿನ ಭಾಷಣದಲ್ಲಿದ್ದಾಗ ಕೂಡಿದ ಚಿಕ್ಕೋಡಿಯಲ್ಲಿ ಅವ್ರಿಗೆ ಕಳಿಸಿದಂಥ ಮೈಸೂರು ಜನತಾ ಬಜಾರದಲ್ಲಿ ಅವ್ರಿಗೆ ಒಬ್ಬರು ಮೆಸ್ಟು ಹೈಸ್ಕೂಲು ಅಥವಾ ಕಾಲೇಜು ಬಾಂಧವರು ಭೇಟಿ ಆದ್ರಂತೆ. ಸರ್ ನಾ ಚಂದ್ರಶೇಖರ್ ಅಂತ ಇವತ್ತು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ 1 ಕೋಟಿ ಬಹುಮಾನ ಸಿಕ್ಕಷ್ಟು ಸಂತೋಷ ಆಯ್ತಂತೆ. ಯಾರಿಗೆ? ಅವ್ರ ಗುರುವಿಗೆ. ಅಂದರೆ ಒಬ್ಬ ಒಳ್ಳೆಯ ಶಿಕ್ಷಕ ಎಂದೂ ಸಾಯುವುದಿಲ್ಲ. ಎ ಗುಡ್ ಟೀಚರ್ ನೆವರ್ ಡೈಸ್ ಅನ್ನೋದಕ್ಕೆ ಈ ಕಾರ್ಯಕ್ರಮ ನೀವು ಚಿರಸ್ಥಾಯಿಯಾಗಿದ್ದೀರಿ. ಆದ್ದರಿಂದ ನಮ್ಮಲ್ಲಿ ಸಂಸ್ಕಾರಗಳನ್ನು ಬೆಳೆಸಬೇಕಾಗಿದೆ. ಬದಲಾವಣೆ ಭಾಳ ಆಗಿದೆ. 24 ವರ್ಷ ನೀವು 24 ವರ್ಷ ಹಿಂದಿನ ನೋವಿನಲ್ಲಿರುಗಳು, 24 ವರ್ಷ ಹಿಂದಿನ ಸಾಮಾಜಿಕ ಪರಿವರ್ತನೆ, 24 ವರ್ಷ ಹಿಂದಿನ ಮೆಲುಕು ಹಾಕತಕ್ಕಂಥ ಅದ್ಭುತ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಹಳ ಯಾವುದೇ ಫಲಾಪೇಕ್ಷೆಯನ್ನು ಮಾಡಿದಂಥ ಕಾರ್ಯಕ್ರಮ ಶ್ರೇಷ್ಠ ಕಾರ್ಯಕ್ರಮ. ಯಾವುದೇ ಉದ್ದೇಶಗಳನ್ನು ಇಟ್ಟುಕೊಂಡು ಇನ್ನೂ ನಿರೀಕ್ಷೆ ಇಟ್ಕೊಂಡು ಕಾರ್ಯಕ್ರಮ ಮಾಡೋದು ಬೇರೆ, ಭಾಳ ಕಾರ್ಯಕ್ರಮ ಮಾಡಿದ್ದೀವಿ ನಾವು. ನಿರೀಕ್ಷೆ ಇಟ್ಕೊಂಡು ಕಾರ್ಯಕ್ರಮ ಮಾಡೋದು ಬೇರೆ. ನೀವು ಯಾವುದೇ
ಫಲಾಪೇಕ್ಷೆ ಇಲ್ಲದೆ ನಿಮ್ಮ ದೈವಗಳನ್ನು ನೀವು ಪೂಜೆ ಮಾಡಿದಿರಲ್ಲ, ಇದು ನಿಮ್ಮ ಸರ್ವಕಾಲಿಕ ಶ್ರೇಷ್ಠ ಕಾರ್ಯಕ್ರಮ. ನೀವು ಸರ್ವಕಾಲಿಕ ಅಭಿನಂದನಾದರು. ನಿಮ್ಮ ಈ ಪ್ರವೃತ್ತಿ, ಯಾಕಂದ್ರೆ ನಾ ಇನ್ನೊಂದು ಮಾತನ್ನು ಹೇಳಿಕ್ಕೆ ಮತ್ತೆ ರಾಧಾಕೃಷ್ಣರು ಒಂದು ಮಾತನ್ನು ಹೇಳ್ತಿದ್ರು, ಮನುಷ್ಯ ಹಕ್ಕಿಯನ್ನು ನೋಡಿದ ಆಶ್ಚರ್ಯನಾದ, ಹಕ್ಕಿಯಂತೆ ಆಕಾಶದಾಗ ಹಾರಿದ. ಮನುಷ್ಯ ಮೀನನ್ನು ನೋಡಿದ ಆಶ್ಚರ್ಯಗೊಂಡ, ಮೀನಿನಂತೆ ನೀರಿನಲ್ಲಿ ಈಜಿದ. ಆದರೆ ದುರ್ದೈವ ಏನು ಅಂದರೆ ಮನುಷ್ಯನಾಗಿ ಬದುಕುವುದನ್ನು ಕಲಿಯಲಿಲ್ಲ. ಅದು ಯಾಕೆ ಅಂದರೆ ಮೊನ್ನೆ ಒಂದು ಪೇಪರ್ದಲ್ಲಿ ಬಂದು ಕೋಟ್ಯಾಂತರ ರೂಪಾಯಿ ಮಿಲಿಯಾಂತರ ಗಳಿಸಿದಂಥ ಒಬ್ಬ ವ್ಯಕ್ತಿ ಭಾರತದಲ್ಲಿ ಅವನ ಶವ ಸಂಸ್ಕಾರಕ್ಕೆ ಅವನ ಮಕ್ಕಳು ಬರಲಿಲ್ಲ. ನಿಜವಾಗ್ಲೂ ಇಟ್ ಇಸ್ ಅ ಲಿಟರಲಿ ಫ್ಯಾಕ್ಟ್. ಇಂಥವು ಅಸಂಖ್ಯಾತ ಘಟನೆಗಳಾಗ್ತಿದ್ರೆ ಯಾರು ಹೇಳ್ಬೇಕು ಈ ಸಂಸ್ಕಾರವನ್ನ, ಯಾರು ಕಲಿಸಬೇಕು ಸಂಸ್ಕಾರವನ್ನ? ಒಬ್ಬ ಶಿಕ್ಷಕನ, ಯಾಕಂದ್ರೆ ನಾವು ಶಿಕ್ಷಕರು ಆರ್ಥಿಕವಾಗಿ ಸಬಲರ ಆಗ್ಲಿಕ್ಕಿಲ್ಲ, ಅದೊಂದು ಹೇಳ್ತೀನಿ. ಯಾಕಂದ್ರೆ ಸಾಮಾಜಿಕ ಸೋಷಿಯಲ್ ಕ್ರೈಟೇರಿಯಾಸ್ ಭಾಳ ಚೇಂಜ್ ಆಗಾವೆ. ನಾವು ಆರ್ಥಿಕವಾಗಿ ಭದ್ರ ಆಗ್ಲಿಕ್ಕಿಲ್ಲ. ಆದ್ರೆ ನಾವು ಏನು ಆಗಬೇಕು, ನಮ್ಮ ಕನಸುಗಳೆಲ್ಲ ಸಾಕಾರಗಳನ್ನು ಮಾಡ್ತೀವಿ. ಯಾರಿಲ್ಲ ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಂದ ನಮ್ಮ ಕನಸುಗಳನ್ನು ನಾವು ಸಾಕಾರಗಳನ್ನು ಮಾಡ್ತೀವಿ. ಬಹುತೇಕ ಎಷ್ಟೋ ಇಲಾಖೆಗೆ ಹೋದಾಗ ನನ್ನ ವಿದ್ಯಾರ್ಥಿಗಳಿಗೆ ಒಂದು ಹೇಳ್ತೀನಿ, ದಯಮಾಡಿ ನೀವು ಯಾರೋ ಪೊಲೀಸ್ ಸ್ಟೇಷನ್ ಕಟ್ಟಿ ಒಂದು ಹೇಳಕ್ ಹೋಗಬೇಡ ಅಂತ. ಯಾಕಂದ್ರೆ ಯಾವುದೇ ಕ್ರಿಮಿನಲ್ ವರ್ಲ್ಡ್ ಆಗದೆ ಅಪರಾಧಿಕ ಜಗತ್ತಿಗೆ ನನ್ನ ವಿದ್ಯಾರ್ಥಿ ಒಬ್ಬ ಹೋದಾನು ನೋವು ನನಗೆ ಇರಬಾರದು. ಅಪರಾಧಿಕ ಜಗತ್ತಿಗೆ ನನ್ನ ವಿದ್ಯಾರ್ಥಿ ಸೇರ್ಪಡೆಯಾದ ಅನ್ನೋ ನೋವು ಇರಬಾರದು. ಆದರೆ ಬಹುತೇಕ ಡಿಪಾರ್ಟ್ಮೆಂಟ್ಗಳಿಗೆ ಇತ್ತೀಚೆಗೆ ಬಹಳಷ್ಟು ಕಡೆ ಹೋದಾಗ ಒಂದಿನ ಒಂದು ಕಡೆ ವಿದ್ಯಾರ್ಥಿಗಳು ಭೇಟಾಗ್ತಾರೆ. ನನಗೊಂದು ಗೊಂದಲ, ನಾವು 3 ಕಡೆ ಸರ್ವಿಸ್ ಮಾಡಿದ, ಸೌದತ್ತಿ, ಅಂಕಲಿ, ಇಲ್ಲಿ 14 ವರ್ಷ. ನೀ ಎಲ್ಲವಪ್ಪ ಸೌದತ್ತಿ ಅವ, ಅಂಕಲಿ ಅವ, ಬೆಳಗಾವ ಸ್ಟೂಡೆಂಟು ಅಂತ ಕೇಳೋಬಾರ್ದು. ಯಾಕಂದರೆ ಸುಮಾರು ಕಡೆ ಹೋದಾಗ ಅದ್ರ ವಿದ್ಯಾರ್ಥಿ ಭಾಳ ಗೌರವದಿಂದ ನಮ್ಮನ್ನು ನೋಡ್ತಾರೆ. ನಮ್ಮ ಮಾದರಿ, ಚಟುವಟಿಕೆ, ನಮ್ಮ ಚಿಂತನೆ, ನಮಗೆ ಗೊತ್ತಿರಲಾರದೆ ನಮ್ಮ ವರ್ತನೆಗಳ ಒಟ್ಟು ಪ್ರಭಾವ ಒಂದು ವಿದ್ಯಾರ್ಥಿಗಳಿಗೆ ಯಾವಾಗಲೂ ಸರಬರಾಜಾಗಿರ್ತದೆ. ಆದ್ದರಿಂದ ಬಹುತೇಕ ಮೌಲ್ಯಗಳು ಇವತ್ತಿಗೂ ಶಿಕ್ಷಕರಿಗೆ ಸೀಮಿತವಾಗಿದೆ. ರಾಜಕಾರಣಿ ಬೇಕಾದ ತಪ್ಪು ಮಾಡಬಹುದು, ಅವನೇನು ಶಿಕ್ಷೆ ಇಲ್ಲ. ಬೇರೆ ಕ್ಷೇತ್ರದಲ್ಲಿ ಅಪಮೌಲ್ಯಗಳಾಗಬಹುದು, ಶಿಕ್ಷೆ ಇಲ್ಲ, ವಿಮರ್ಶೆ ಆಗುವುದಿಲ್ಲ. ಆದರೆ ಶಿಕ್ಷಕ ಮಾಡಿದ ತಪ್ಪು ಅಂದರೆ ಅದು ಸಾರ್ವಕಾಲಿಕ ಅಪರಾಧಿಕವಾದ ಶಿಕ್ಷೆಯಾಗಿ ಏರ್ಪಾಡಾಗ್ತದೆ. ಆದ್ದರಿಂದ ಮೌಲ್ಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಟ್ರೆಂಡ್ ಸೆಟರ್, ಟೀಚರ್ ಇಸ್ ದ ಟ್ರೆಂಡ್ ಸೆಟರ್ ಅಂತ. ಹೇಗಿರಬೇಕು ನಾಡಿನ ಸಮಾಜ ಎಂಬುದನ್ನು ನಿರ್ಧರಿಸ್ತಕ್ಕಂಥ ಸಾಮರ್ಥ್ಯ ಇರುವುದೇ ನಿಜವಾಗ್ಲೂ ಶಿಕ್ಷಣದ ಮೇಲೆ. ಆದ್ದರಿಂದ ಇದು ಸಾಂದರ್ಭಿಕವಾಗಿ ಬದಲಾವಣೆ. ಆದ್ದರಿಂದ ಹೇಳಿದ್ರು, ಹೊಡೆದ ಬುದ್ಧಿಗೆ ಕಲಿಸಿದರೆ ಪ್ರಸಾದವೆಂದರಯ್ಯ, ಜೈಗಿಸಿ ಬುದ್ಧಿಗೆ ಕಲಿಸಿದರೆ ಪ್ರಸಾದವೆಂದರಯ್ಯ, ಪಡೆದ ಬುದ್ಧಿಯ ಕಲಿಸಿದರೆ ಪ್ರಸಾದವೆಂದರಯ್ಯ, ಕಲಿಯುಗದಲ್ಲಿ ನಮಿಸಿ ಬುದ್ಧಿಯ ಕಲಿಸಿದರೆ ಪ್ರಸಾದವೆಂದರಯ್ಯ, ನಿಮ್ಮ ಕಾನೂನಿಗೆ ಬರಗಾದಿನೋ ಭುವೇಶ್ವರ ಅಂತೇಳಿ ಅಲ್ಲಮ್ಮ ಬ್ರಹ್ಮದೇವರು ಏನಾಗಿದ್ರೆ ಪರಿಸ್ಥಿತಿ ಅಂದ್ರೆ, ನಮಸ್ಕಾರ ಪಾಪದ ಅಡ್ಮಿಷನ್ ಮಾಡ್ತಾರೆ ಅನ್ನೋ ಅವನು ಬೇಕಾದ. ಇವತ್ತು ನಮ್ಗೆ ಏನಾದ್ರು 17 ಮಂದಿ ವಿದ್ಯಾರ್ಥಿಗಳನ್ನ ಹಾಲ್ ಟಿಕೆಟ್ ಫಂಡಿಂಗ್ ಇಟ್ಕೊಂಡಿದ್ರನ್ನ ಇವನು ಮಾಡಕ್ಕೆ ಬರಲಿಲ್ಲ. ಕೊನೆಗೆ ಅವ್ರು ಕರೆದು ಕೊಡ್ಬೇಕಾಯ್ತು, ಪರೀಕ್ಷಾ ಮನೆಗೆ ಕೊಡೋದಂತೇಳಿ ನಿಯಮ ಎಲ್ಲ ಹೋದೋ ಮನೆಗೆ ಆಯ್ತಾ. ಕೊನೆಗೆ ಯಾಕಂದ್ರೆ ಕಂಟಿನ್ಯೂಸ್ ಅಬ್ಸೆಂಟ್ರಿ ಅವರು ಬರಲೇ ಇಲ್ಲ. 17 ಮಂದಿ ಫೇಲ್ ಆದ್ರೆ ನಮಗೆ ಸೀದಾ ಹೊಡಿತಾರೆ ಅವರು. ಹೆಚ್ಚಾಗಿ ರಿಸಲ್ಟ್ ಬಿಟ್ಟಿದ್ದಾರೆ. ನಾವು 17 ಮಂದಿ ಹಾಲ್ ಟಿಕೆಟ್ ಕೊಡೋರು ಕೊಡೋ ಪರಿಸ್ಥಿತಿ ಬರ್ತಾರೆ. ನಮಸ್ಕಾರ ಪರಿಮಾಣ ಪರೀಕ್ಷಾ ಪಾಸ್ ಆಗಿ ಅಂತ ಹೋಗ್ತಿದ್ರು. ಅಂದರೆ ಇವತ್ತಿನ ಈಗ ಒತ್ತಡನೇ ಭಾಳ ಒಂದು ರೀತಿ ಗೊಂದಲದ ಒತ್ತಡಗಳು ಇವತ್ತು ಆಡಳಿತಾತ್ಮಕ ವಿಭಾಗಗಳಾಗಿವೆ. ಅದಕ್ಕೆ ಒಂದು ಸಣ್ಣ ಜೋಡಿಗೆ ಮುಗಿಸ್ತೇನೆ. ಒಬ್ಬ ರಾಜ ಒಂದು ಸ್ಪರ್ಧೆ ಇಟ್ಟಿದ್ದಾನೆ. ಅವನೊಂದು ಕತ್ತದು, ಆ ಕತ್ತಿಗೆ ಇಲ್ಲ ಯಾರು ಅನ್ನಿಸ್ತೀವಿ ಅವ್ರಿಗೆ ಅರ್ಧ ರಾಜ್ಯ ಕೊಡ್ತೇನೆ ಅಂತ. ಅವಾಗ ಸ್ಟಾರ್ಟ್ ಆಯ್ತು ಸ್ಪರ್ಧೆ. ಎಲ್ಲರೂ ಹೇಳಿದ್ರೆ ಕತ್ತೆಲ್ಲ ಹೌದು ಅದಕ್ಕಿಲ್ಲ ಅನ್ನಲಿಲ್ಲ. ಕೊನೆಗೆ ಪಾಪ ಅವ್ರು ಏನೋ ಕತ್ತಿ ತೊಗೊಂಡು ಕಿವ್ಯಾಗ ಹೇಳಿಲ್ಲ, ಕತ್ತಿ ಇಲ್ಲ ಕೂಡಿ ಹೋಯ್ತು ಅಂತ. ರಾಜ ಸೋತ. ಹೇಳೋದು ಆಯ್ತಪ್ಪ, ನನ್ನ ನಿಯಮ ಪ್ರಕಾರ ಅರ್ಧ ರಾಜ್ಯ ನಿಂಗೆ ಕೊಡ್ತೇನೆ, ನಾ ಸೋತೆ. ಅದ್ರ ಕತ್ತಿ ಇಲ್ಲ ಅಂತಲ್ಲ, ಅದಕ್ಕೆ ಏನು ಹೇಳಿರ್ತಾರ ಅಂತಂದ. ಏನಿಲ್ರಿ, ಒಂದು 7 ಕಾಲೇಜ್ ಪ್ರಿನ್ಸಿಪಾಲ್ ಆಗಲ್ಲ ಅಂತ. ಅಂದ್ರೆ ಅಷ್ಟ ಆಡಳಿತಾತ್ಮಕ ಅವೈಜ್ಞಾನಿಕ ಒತ್ತಡಗಳು ಇವತ್ತಿನ ಸಂದರ್ಭಗಳು. ಆದರೂ ಆದಾಗ್ಯೂ ನಿಮ್ಮಲ್ಲಿ ನಾವು ಸಾಕಷ್ಟು ನಿಯೋಜಿತವಾದ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ತಾವೆಲ್ಲರೂ ಬಹಳ ನಾಲೆಡ್ಜನ್ನು ಯಾವುದೂ ಫಲಾಪೇಕ್ಷೆ ಇಲ್ಲದೆ, ಯಾಕಂದ್ರೆ ಅಕ್ಕಿ ಸರ್ ನಂಗೆ ಮೊನ್ನೆ ಇಲೆಕ್ಷನ್ ಬಿಟ್ಟು ರಾಯಬಾಗ್ ಬಂದ್ರಿ ಆದ್ರಪ್ಪ ಆದ್ರೆ ಬಿಡು ಅನ್ನತಕ್ಕ
ರಾಯಬಾಗದಾಗ ಹೆಂಗಾರೆ ಪಿ ಆರ್ ಒನ ಕ್ಯಾನ್ಸಲ್ ಮಾಡ್ಬೇಕಂತ ನಾವು ಒಬ್ಬನ ಹಿಡಿದು ಪಿ ಆರ್ ಒ ಡ್ಯೂಟಿ ಕ್ಯಾನ್ಸಲ್ ಮಾಡಿ ಮನೆಗೆ ಬರ್ಬೇಕಂತ ರಾಯಬಾಗ್ ಹೋಗ್ಯಾನು ಅಲ್ಲಿ ಮತ್ತೆ ಅಕ್ಕಿ ಸರ್ ಬಂದ್ರೆ ಸರಿ ಹಂಗೆ ಮಾಡಿದ್ರಿ ನಾವು ಅಂತಂದೇಳಿ ಇವಾಗ ಎಲ್ಲ ವ್ಯವಸ್ಥೆ ಮಾಡಿದ್ರಿ ಡ್ಯೂಟಿ ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲೇ ಹೊಂಟೇನು ಮಾತು ಗೊತ್ತಾಡು ಬೇಡ ಪಿ ಆರ್ ಒ ಡ್ಯೂಟಿ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ನಾವು ಸರ್ ಆದರೆ ನಿರಂತರವಾದಂಥ ತಮ್ಮ ಮೇಲಿನ ಎಲ್ಲಗಳನ್ನು ಶಿವಯೋಗಿಯವರು ಅಕ್ಕಿಯವರು ಬಹುತೇಕವಾದ ಪ್ರಯತ್ನ ಮಾಡಿದ್ದಾರೆ. ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗಿದೆ. ಇದೇ ಸಂಸ್ಕಾರಗಳು ಮುಂಬರುವ ದಿನಗಳಲ್ಲಿ ಬೆಳೆಯಲಿ. ನಮ್ಮ ಸಂಸ್ಥೆಯ ಮೇಲೆ ನಮ್ಮ ಪಿ ಯು ವಿಭಾಗದ ಮೇಲೆ ತಮ್ಮೆಲ್ಲರ ಪ್ರೀತಿ ಮತ್ತು ಹಾರೈಕೆಗಳು ನಿರಂತರವಾಗಿ ಇರಲಿ ಅಂತೇಳಿ ತಮ್ಮೆಲ್ಲರೂ ನಾನು ಅಭಿನಂದಿಸ್ತಾ ಹೇಳಿ ನನ್ನ ಮಾತು ಹೇಳ್ತೇನೆ. ನಮಸ್ಕಾರ. ನಮ್ಮೆಲ್ಲರ ಬೆಳಗಾವಿಯಲ್ಲಿ ತಾವು ವೃತ್ತಿಯನ್ನು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ವೈಯಕ್ತಿಕವಾಗಿ ನಮ್ಮ ಕಾಲೇಜಿನ ಎಲ್ಲ ಗುರುವೃಂದಕ್ಕೆ ಹಾಗೂ ಅತಿಥಿ ಗಣ್ಯಮಾನ್ಯರಿಗೂ ವೈಯಕ್ತಿಕವಾಗಿ ತಮ್ಮಲ್ಲಿರ್ತಕ್ಕಂಥ ಬಹುಮಾನಗಳನ್ನ ಗಿಫ್ಟ್ ಅನ್ನ ಅವರು ಕೊಟ್ಟಿದ್ದಾರೆ. ನಾವು ನಮ್ಮ ಬಳಗದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಈಗ ಈ ಕಾರ್ಯಕ್ರಮದಲ್ಲಿ ನಮ್ಮ ಬ್ಯಾಚಿನ ಆರ್ಟ್ಸ್ ಮತ್ತು ಕಾಮರ್ಸ್ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳಿಗೂ ಫೋಟೋ ಫ್ರೇಮ್ ಮತ್ತು ಒಂದು ಮೊಮೆಂಟೋ ನಮ್ಮ ಗುರುಗಳು ಮತ್ತೆ ನಮ್ಮ ಬಂದಂತ ಗಣ್ಯಮಾನ್ಯರು ನಮಗೆಲ್ಲರಿಗೂ ತಾವು ವಿತರಿಸಿದರೆ ನಮ್ಮ ಭಾಗ್ಯ ಅನ್ಕೊಳ್ತೀವಿ. ತಾವೆಲ್ಲರೂ ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಾವು ಕರೀತೀವಿ ವೇದಿಕೆಗೆ. ತಾವು ಕೊಟ್ರೆ ಬಹಳ ಅನುಕೂಲ ಆಗ್ತದೆ ಅಂತ ವಿನಂತಿ. ಮೊದಲನೇದಾಗಿ ಕೃಷ್ಣ ಸುರೇಶ್ ಬಡಿಗೆ, ಉಜ್ವಲ ಪತ್ತಾರ್, ಬಾಳಪ್ಪ ಚಂಡಗಿ ತಯಾರಿರಬೇಕು. ತಕ್ಷಣ ಬಂದು ವೇದಿಕೆಗೆ ಬಂದು ಆ ಒಂದು ಮೊಮೆಂಟೋ ಮತ್ತು ಫೋಟೋ ಫ್ರೇಮ್ ಅನ್ನು ಸ್ವೀಕಾರ ಮಾಡಬೇಕನ್ನೋ ವಿನಂತಿ. ವಿವೇಕ್ ಮೇಡಮ್ ಸ್ವಲ್ಪ ವೆಂಕಟಗೌಡ ಪಾಟೀಲ್, ಸೀಮಾ ಐಹೊಳೆ, ಯಲ್ಲಪ್ಪ ಪಾಟೀಲ್, ಇಲ್ಲಿ ನೋಡ್ರಿ ಎಲ್ಲರೂ ಗೋಳ್, ಶಿವಲೀಲಾ ಕುಂಬಾರ್. ಇಲ್ಲಿ ನೋಡ್ರಿ ಸರ್, ಇಲ್ಲಿ ನೋಡ್ರಿ ಎಲ್ಲರೂ ಅಲ್ವಾರಿ. ಓಕೆ ಸ್ಮೈಲ್. ಜಯಲಕ್ಷ್ಮಿ ತಿಮ್ಮಾಪುರ್. ದಯವಿಟ್ಟು ಇವರು ಓಕೆ ಮ್ಯಾಮ್ ಇಲ್ಲಿ ನೋಡ್ರಿ ಸ್ವಲ್ಪ ಬೇಗ. ಓಕೆ ಇಲ್ಲಿ ನೋಡ್ರಿ ಸ್ಮೈಲ್ ಎಲ್ಲರೂ. ಬೆಂಜವಾಡ್, ಸಿದ್ದು ಪೂಜೇರಿ, ಇಲ್ಲಿ ನೋಡ್ರಿ ಇಲ್ಲಿ ಮುಂದೆ ಈರನಗೌಡ ಪಾಟೀಲ್, ಮಹೇಶ್ ಅಕ್ಕಿ, ಸಂಗೀತ ಜೆರ್ಲಿ. ಓಕೆ ಇಲ್ಲಿ ನೋಡ್ರಿ ಎಲ್ಲರೂ ಸ್ವಲ್ಪ ಈ ಸಲ ಬರ್ರಿ. ಓಕೆ ಇಲ್ಲಿ ನೋಡ್ರಿ ಎಲ್ಲರೂ ಸ್ಮೈಲ್. ಇಲ್ಲಿ ನೋಡ್ರಿ ಎಲ್ಲರೂ ಸ್ಮೈಲ್. ಓಕೆ ಥ್ಯಾಂಕ್ ಯು. ಓಕೆ ಇಲ್ಲಿ ನೋಡ್ರಿ ಎಲ್ಲರೂ ಮುಂದೆ. ಓಕೆ ಸ್ಮೈಲ್. ಸ್ವಲ್ಪ ಈ ಸಲ ಬರ್ರಿ. ಇಲ್ಲಿ ನೋಡ್ರಿ ಎಲ್ಲರೂ ಮುಂದೆ. ಓಕೆ ಸ್ಮೈಲ್ ಎವ್ರಿಬಡಿ. ನೆಕ್ಸ್ಟ್ ಭಾರತಿ ಚೌಲೆ, ಬಾಬುರಾವ್ ಉಗಾರ್, ಬಸವರಾಜ್ ಅರೆ, ಸಂಜು ತುಕಾರಿ, ನೋಡ್ರಿ ಎಲ್ಲರೂ ರಾಜೇಶ್ವರಿ ರಂಗೂರ್. ಓಕೆ ಸ್ಮೈಲ್. ಓಕೆ ಎಲ್ಲರೂ ಎಲ್ಲರೂ ಮುಂದೆ ಸರ್. ಸರ್ ನೀವು ಈ ಸೈಡ್ ಬರ್ರಿ. ಓಕೆ ಸ್ಮೈಲ್. ಸರ್ ಒಂದು ಸೆಕೆಂಡ್ ಇಲ್ಲಿ ನೋಡ್ರಿ. ಮಹಾವಿದ್ಯಾಲಯ ಕಾರ್ಯಕ್ರಮದ ಹಲೋ, ದಯವಿಟ್ಟು ಸೈಲೆನ್ಸ್ ಆಗಿ ಕೂತುಕೊಳ್ಳಬೇಕಾಗಿ ವಿನಂತಿ. ಕೆವಿ ಸಂಸ್ಥೆಯ ಜಿಎ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಈ ಒಂದು ಗುರು ವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗುರುವರಿಗೂ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೂ
ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತಹ ನಮ್ಮೆಲ್ಲರ ಈಗಿರುವಂತಹ ಪ್ರಾಂಶುಪಾಲರಾದಂತಹ RS ಪಾಟೀಲ್ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನನ್ನ ನೆಚ್ಚಿನ ಗುರುಗಳಾದಂತಹ ಶ್ರೀಮತಿ SS ಬಿಜ್ವಾಡಿ ಮೇಡಮ್, ಶ್ರೀ ಸೋಮಶೇಖರ್ ಕೋದನವರ್ ಸರ್, ಶ್ರೀ DB ಕೋಳಿ ಸರ್, ಶ್ರೀ SS ಮಡಿವಾಳ ಸರ್, ಶ್ರೀ MR ಶಿವನಾಯಕ್ ಸರ್, ಶ್ರೀ ಅಶೋಕ್ ಗಜಪತಿ ಸರ್ ಹಾಗೂ VC ಪಾಟೀಲ್ ಸರ್ ಹಾಗೂ ಇವರೆಲ್ಲರಿಗೂ ಹರಿಗಿರಿ ಸರ್ ಅವ್ರಿಗೂ ಹಾಗೂ ಅನುಪಸ್ಥಿತಿಯಲ್ಲಿರುವಂತಹ ಉತ್ಕಲ್ ಸರ್ ಹಾಗೂ ನಮ್ಮೆಲ್ಲರ ನೆಚ್ಚಿನ ಸಿಂಗೇ ಸರ್ ಅವರನ್ನು ನೆನೆಸಿಕೊಂಡು ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನೊಂದು ವಿಶೇಷವೇನೆಂತಂದರೆ ಈ ಒಂದು ಕಾಲೇಜಿನ ಪಿಯುಗಳಾದಂತಹ ಅವರ ಹೆಸರು ನನಗೆ ಗೊತ್ತಿಲ್ಲ, ಆದರೂ ಕೂಡ ನಿನ್ನೆ ರಾತ್ರಿ ನಮಗೆ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂತ ಅವರನ್ನು ಈ ವೇದಿಕೆಯಲ್ಲಿ ನೆನೆಸಿಕೊಳ್ಳುತ್ತಾ ಅವರಿಗೂ ಕೂಡ ತುಂಬಾ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ವಂದನಾರ್ಪಣೆಗೆ ಮುಕ್ತಾಯವನ್ನು ಹೇಳುತ್ತಿದ್ದೇನೆ.
Yes,
ಐತೆ ಚಾನ್ಸ್ ಐತೆ. ಮುಗಿಸ್ರಿ ಒಬ್ರೆ.